ಮತಾಂತರವಾಗಿದ್ದ ಮಿಸ್ ಇಂಡಿಯಾ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ. ಮಿಸ್ ಇಂಡಿಯಾ ವಿಜೇತಳನ್ನೇ ಮಿಸ್ಯೂಸ್ ಮಾಡಿ ಯಾಮಾರಿಸಿದ ಆತಿಫ್. ಲವ್ ಜೆಹಾದಿಗೆ ಬಲಿಯಾಗಿ ಮತಾಂತರಗೊಂಡಿದ್ದ ಸಯಾಲಿ ಮೇಲೆ ದೌರ್ಜನ್ಯ. ಇಸ್ಲಾಂ ತೊರೆದು ಮರಳಿ ಮಾತೃ ಧರ್ಮಕ್ಕೆ ಬಂದ ಮಿಸ್ ಇಂಡಿಯಾ. ಸಯಾಲಿ ಸರ್ವೆ ಮತ್ತೆ ಸುದ್ದಿಯಲ್ಲಿದ್ದಾರೆ. 2017ರಲ್ಲಿ ವ್ಯಾಪಕ ವಿರೋಧದ ನಡುವೆಯೂ ಮುಸ್ಲಿಂ ಉದ್ಯಮಿಯನ್ನ ವರಿಸಿ ಮಹಾರಾಷ್ಟ್ರದಾದ್ಯಂತ ಸುದ್ದಿಯಾಗಿದ್ದ ಸಯಾಲಿ ಸರ್ವೆ ಈಗ ಸಂಬಂಧ ಮುರಿದುಕೊಂಡು ಸುದ್ದಿಯಾಗಿದ್ದಾರೆ. 2019ರ ಮಿಸ್ ಇಂಡಿಯಾ ಅರ್ಥ್ ಪ್ರಶಸ್ತಿ ವಿಜೇತೆ ಸುಯಾಲಿ ಸುರ್ವೆ ಸಯಾಲಿ 2019ರಲ್ಲಿ ಕುಟುಂಬದ ವಿರೋಧದ ಹೊರತಾಗಿಯೂ ಮೀರಾ ಬಯಂದರ್ ಉದ್ಯಮಿ ಆತಿಫ್ ತಾಸೆ ಎಂಬುವವರನ್ನ ವಿವಾಹವಾಗಿದ್ದರು. ಅಂತರ್ಧರ್ಮೀಯ ವಿವಾಹದ ನಂತರ ಇಸ್ಲಾಂ ಮತಕ್ಕೆ ಮತಾಂತರಗೊಂಡಿದ್ದ ಸಯಾಲಿ ಸುರ್ವೆ ಅವರು ಅತೇಜಾ ತಾಸೆ ಎಂದು ಬದಲಾಗಿದ್ದರು. ಇದೀಗ ಆತನನ್ನ ಹಾಗೂ ಇಸ್ಲಾಂ ಮತವನ್ನ ತೊರೆದು ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಯಾಲಿ, ಆತಿಫ್ನೊಂದಿಗೆ ವಿವಾಹದ ಬಳಿಕ ನಿರಂತರ ಕಿರುಕುಳ ಎದುರಿಸಿದ್ದೇನೆ. ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡ್ತಾ ಇದ್ರು. ಮದುವೆಯ ನಂತರ ಮತಾಂತರವಾಗಿ ಧರ್ಮ ಬದಲಾಯಿಸಲು ಒತ್ತಡ ಹೇರಿದ್ರು ಅಂತ ಆರೋಪಿಸಿದ್ದಾರೆ. ಆತಿಫ್ ತಾಸೆಯನ್ನ ಮದುವೆಯಾಗಿದ್ದು ನನ್ನ ಜೀವನದ ಅತಿ ದೊಡ್ಡ ತಪ್ಪು. ನನ್ನ ಮಕ್ಕಳ ಹಿತದೃಷ್ಟಿಯಿಂದ ಹಲವು ವರ್ಷಗಳ ಕಾಲ ಈ ಕಠಿಣ ಪರಿಸ್ಥಿತಿಯನ್ನು ಸಹಿಸಿಕೊಂಡಿದ್ದೇನೆ ಎಂದು ನೋವು ತೋಡಿಕೊಂಡಿದ್ದಾರೆ. ಮದುವೆಯಾದ ನಂತರ ಕಿರುಕುಳದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋದ ತಾನು ಸಂಬಂಧ ಕಡಿದುಕೊಂಡು ಮೂಲ ಧರ್ಮಕ್ಕೆ ಮರಳಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಿಂದೂ ಸಂಘಟನೆಗಳ ಮುಂದಾಳತ್ವದಲ್ಲಿ ಪಿಂಪ್ರಿ ಚಿಂಚುವಾಡ್ನಲ್ಲಿ ಹವನ ಮತ್ತು ಮಂತ್ರಗಳ ಪಠಣದ ಮೂಲಕ ಹಿಂದೂ ಧರ್ಮಕ್ಕೆ ಮರಳಿ ಬಂದಿದ್ದಾರೆ. ಘರ್ವಾಪ್ಸಿ ಆದ ಬಳಿಕ ಆದ್ಯ ಸುರ್ವೆಯಾಗಿ ಬದಲಾದ ಸುಯಾಲಿ ಸುರ್ವೆ ಇಂತಹ ವಿಷಯಗಳನ್ನ ಯಾವ ಹುಡುಗಿಯೂ ಸಹಿಸಿಕೊಳ್ಳಬಾರದು ಎಂದು ಸಂದೇಶ ನೀಡಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರೀತಿಸುವ ನೆಪದಲ್ಲಿ ಲವ್ ಜಿಹಾದ್ ಎಂಬ ನರಕಕೂಪಕ್ಕೆ ಅನೇಕ ಹಿಂದೂ ಸಹೋದರಿಯರು ಬಲಿಯಾಗ್ತಾ ಇರೋದು ವಿಷಾದನೀಯ. ಅಂತರ್ಧರ್ಮೀಯ ವಿವಾಹ ಎಂಬ ಮುಳ್ಳಿನ ಹಾಸಿಗೆಯಲ್ಲಿ ಬಿದ್ದು ಒದ್ದಾಡುವ ಮುನ್ನ ಸಹೋದರಿಯರು ವಿಚಾರ ವಿಮರ್ಶೆ ಮಾಡಿಕೊಳ್ಳಬೇಕು ಎನ್ನುವುದೇ ನಮ್ಮ ಆಶಯ.